ಅಶೋಕ್ ಅವರೇ, ನಿಮ್ದೇ ಕ್ಷೇತ್ರದಲ್ಲಿ ನಿಂತು ಕೇಳ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಮುಖವಾಡ ಕಳಿಸಿ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಮೊನ್ನೆ ತುಮಕೂರಿನಲ್ಲಿ 3 ವರ್ಷದ ಸಾಧನೆ ಮಾಡಿದ್ದೀವಿ ಸಾಧನಾ ಸಮಾವೇಶ ಅಂತೇಳಿ ರಾಜ್ಯ ಸರ್ಕಾರ ಸಾಧನಾ ಸಮಾವೇಶನ ಮಾಡಿದ್ದಾರೆ. ಸಾಧನಾ ಸಮಾವೇಶದಲ್ಲಿ ಇದನ್ನು ಸ್ವಲ್ಪ ಹೇಳ್ಬೇಕಾಯ್ತು. ತುಮಕೂರಿನಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, 3 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿ ಸಾಧನೆ ಮಾಡಿದ್ದಾರೆ. ಇವರು ಹೆಸರನ್ನು ಬದಲಾಯಿಸಿದ್ರೆ ಅಷ್ಟೇ. ಬೆಂಗಳೂರು ಉಸ್ತುವಾರಿ ಸಚಿವರು BBMP ಇರೋಂಥದ್ನ ಗ್ರೇಟರ್ ಬೆಂಗಳೂರು ಮಾಡಿ ಹೆಸರು ಬದಲಾಯಿಸಿದಾರೆ ಅಷ್ಟೇ. ಇಲ್ಲಿರೋ ಕೆಲಸಗಾರರು ಏನು ಬದಲಾಗಿಲ್ಲ, ಅಧಿಕಾರಿಗಳು ಬದಲಾಗಿದ್ದಾರೆ ಅಷ್ಟೇ. ಅಧಿಕಾರ ಹಸ್ತಾಂತರವಾಗಿದೆ. ಇಲ್ಲಿ ಕಾರ್ಯಗಳು ಕೆಲಸಗಳು ಬದಲಾಗಿಲ್ಲ. ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಸಿಲಿಕಾನ್ ಸಿಟಿನಾ ಅಥವಾ ಕಸದ ತೊಟ್ಟಿಯಾಗಿ ಬದಲಾಗ್ತಿರೋ ಕಸದ ಸಿಟಿನಾ? ದಿನ ದಿನ ಕಳೆಯುತ್ತಿದ್ರೆ ಸಾಕು, ನಮ್ಮ ಹೆಮ್ಮೆಯ ಬೆಂಗಳೂರು ಕಸದ ಸಾಮ್ರಾಜ್ಯವಾಗಿ ಮಾರ್ಪಡ್ತಿದೆ. ಬೆಂಗಳೂರು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ತಿಲ್ಲ, ಬದಲಿಗೆ ಕಸದ ಬ್ರ್ಯಾಂಡ್ ಆಗ್ತಿದೆ. ಇದಕ್ಕೆ ಯಾರು ಹೊಣೆ? ವ್ಯವಸ್ಥೆ ಎಷ್ಟು ಕುರುಡಾಗಿದೆ ಅನ್ನೋದಕ್ಕೆ ಇವತ್ತಿನ ನಮ್ಮ ಈ ವಿಶೇಷ ವರದಿ ನಿಮಗೆ ಸಾಕ್ಷಿ ಒದಗಿಸಲಿದೆ. ಪೂರ್ತಿ ವಿಡಿಯೋ ನೋಡಿ, ಈ ವ್ಯವಸ್ಥೆಯನ್ನ ನೀವು ಪ್ರಶ್ನೆ ಮಾಡಿ. ಜನರು ನೆಮ್ಮದಿಯಾಗಿ ಉಸಿರಾಡಲು ಜಾಗ ಇಲ್ಲದಂತೆ ಕಸದ ರಾಶಿ ಬೆಳೆಯುತ್ತಿದ್ದರೂ ಈ BBMP ಇಂಜಿನಿಯರ್ಗಳು ಮಾತ್ರ ಕಂಡೂ ಕಾಣದಂತೆ ಕುರುಡಾಗಿ ಕುಳಿತಿದ್ದಾರೆ. ಕಣ್ಣು ಬಿಟ್ಟು ನೋಡಿ ಸ್ವಾಮಿ ಅಧಿಕಾರಿಗಳೇ. AC ರೂಮ್ನಲ್ಲಿ ಕುಳಿತು ತಿಂಗಳ ಸಂಬಳ ಎಣಿಸುವುದಷ್ಟೇ ನಿಮ್ಮ ಕೆಲಸನಾ? ರಸ್ತೆಯಲ್ಲಿ ಕಸದ ಬೆಟ್ಟ ಬೆಳೆಯುತ್ತಿದ್ದರೂ ನಿಮಗೆ ಕಾಣಿಸುತ್ತಿಲ್ಲವೇ? ಸಾರ್ವಜನಿಕರು ದೂರು ನೀಡಲು ಹೋದರೆ ಸೂಕ್ತ ಸ್ಪಂದನೆ ಸಿಗಲ್ಲ. ನಿಮ್ಮ ನಿಷ್ಕ್ರಿಯತೆಯಿಂದಾಗಿ ಇಡೀ ನಗರದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಕಸ ವಿಲೇವಾರಿ ಮಾಡುವ ಗುತ್ತಿಗೆದಾರರ ಜೊತೆ ನಿಮ್ಮ ಒಳ ಒಪ್ಪಂದಗಳೇನು? ಜನಸಾಮಾನ್ಯರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವುದನ್ನು ನಿಲ್ಲಿಸದಿದ್ದರೆ ಜನರೇ ನಿಮ್ಮ ಕಚೇರಿಗಳಿಗೆ ಬಂದು ಪ್ರಶ್ನೆ ಮಾಡುವ ದಿನ ದೂರವಿಲ್ಲ. ಈಗ ನೇರ ಪ್ರಶ್ನೆ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರಿಗೆ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಎಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿದ್ರಿ, ಹೈಟೆಕ್ ಸಭೆಗಳನ್ನು ನಡೆಸಿದ್ರಿ. ಆದರೆ ಗ್ರೌಂಡ್ ರಿಯಾಲಿಟಿ ಏನಿದೆ ನೋಡಿ ಸಾರ್. ಇಡೀ ನಗರದ ಕಸದ ಸಮಸ್ಯೆ ಇಷ್ಟೊಂದು ವಿಕೋಪಕ್ಕೆ ಹೋಗುತ್ತಿದ್ದರೂ, ಕಸ ವಿಲೇವಾರಿ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದ್ದರೂ ನೀವು ಮಾತ್ರ ಮೌನ ವಹಿಸಿದ್ದೀರಿ. ನಿಮ್ಮ ಈ ಮೌನದ ರಹಸ್ಯವೇನು? ಅಧಿಕಾರಿಗಳಿಗೆ ಕಠಿಣ ಸೂಚನೆ ನೀಡಲು ನಿಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಕೇವಲ ಮೆಟ್ರೋ ಲೈನ್, ಟನೆಲ್ ರೋಡ್ಗಳ ಬಗ್ಗೆ ಮಾತನಾಡಿದರೆ ಸಾಲದು. ಮೊದಲು ಬೆಂಗಳೂರಿನ ಮೂಲಭೂತ ಸಮಸ್ಯೆಯಾದ ಈ ಕಸದ ಪಿಡುಗನ್ನು ನಿವಾರಿಸಿ. ಜನಸಾಮಾನ್ಯರ ನೆಮ್ಮದಿ ಕೆಡುತ್ತಿರುವಾಗ ಉಸ್ತುವಾರಿ ಸಚಿವರ ಮೌನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಅತ್ಯಂತ ಆಘಾತಕಾರಿ ಮತ್ತು ವಿಪರ್ಯಾಸದ ಸಂಗತಿ ಇಲ್ಲಿದೆ ನೋಡಿ. ಇಡೀ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಸದನದಲ್ಲಿ ಮತ್ತು ಹೊರಗಡೆ ಪ್ರಶ್ನೆ ಮಾಡಬೇಕಾದ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ಸ್ವಕ್ಷೇತ್ರದಲ್ಲೇ ಕಸದ ಹಾವಳಿ ಮಿತಿಮೀರಿದೆ. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ಕ್ಷೇತ್ರ ಅಶೋಕ್ ಅವರ ಕ್ಷೇತ್ರದಲ್ಲಿ ಸತತ 1.5 ಕಿಲೋಮೀಟರ್ ಉದ್ದಕ್ಕೂ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ. ರಸ್ತೆಯೋ ಅಥವಾ ಕಸದ ತೊಟ್ಟಿಯೋ ತಿಳಿಯದಂತೆ ಸಾರ್ವಜನಿಕ ಸ್ಥಳಗಳು ಮಾರ್ಪಟ್ಟಿವೆ. ವಿರೋಧ ಪಕ್ಷದ ನಾಯಕರಾಗಿ ಇಡೀ ಸರ್ಕಾರದ ಕಿವಿ ಹಿಂಡಬೇಕಾದ ಅಶೋಕ್ ಅವರೇ, ನಿಮ್ಮ ಸ್ವಂತ ಕ್ಷೇತ್ರದ ಕಸದ ಸಮಸ್ಯೆಯನ್ನ ಬಗೆಹರಿಸಲು ನಿಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ನಿಮ್ಮ ಕ್ಷೇತ್ರದ ಜನರೇ ಈ ದುರ್ವಾಸನೆಯಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸ್ಥಳೀಯ ಅಧಿಕಾರಿಗಳ ಬೆನ್ನು ಬಿದ್ದು ಈ 1.5 ಕಿಲೋಮೀಟರ್ ಕಸದ ರಾಶಿಯನ್ನ ತೆರವುಗೊಳಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ತೋರಿಸಿ. ಬೆಂಗಳೂರಿಗರೇ, ಈ ವಿಡಿಯೋವನ್ನು ಇಂಚಿಂಚು ಶೇರ್ ಮಾಡಿ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಣ್ಣು ತೆರೆಸುವವರೆಗೂ ನಿಲ್ಲಿಸಬೇಡಿ. ನಮ್ಮ ಬೆಂಗಳೂರನ್ನ ಕಸದ ಕೂಪದಿಂದ ಮುಕ್ತಗೊಳಿಸಲು ನಾವೆಲ್ಲರೂ ಧ್ವನಿ ಎತ್ತಲೇಬೇಕಿದೆ.